ಗಾಡ್. ಅಮ್ಮ, ನಿಮ್ ಎನರ್ಜಿ, ನಿಮ್ ಗ್ರೇಸು, ನಿಮ್ ಎಕ್ಸ್ಪ್ರೆಷನ್ಸು, ಇದು ನಾನು ನನ್ನ ಲೈಫಲ್ಲಿ ನೋಡ್ರಂತ ದಿ ಬೆಸ್ಟ್ ಡಾನ್ಸ್ ಅಮ್ಮ, ದಿ ಬೆಸ್ಟ್. ಅನ್ನಪೂರ್ಣಮ್ಮ, ಎಷ್ಟು ವಯಸ್ಸು ನಿಮ್ಗೆ? 60. 60? 60 ಅಮ್ಮ, 60 ವಯಸ್ಸಿನಲ್ಲಿ ನಮಗ್ ನಡಿಯಕ್ಕಾಗುತ್ತೋ, ಅದೆಲ್ಲ ಬಿಡಿ, ನಮಗ್ ನೆನಪಿರುತ್ತೋ ಅದ್ ಹೇಳಿ ಫಸ್ಟು. ಅದೆಲ್ಲವನ್ನ ಮೀರಿ ನೀವಿವತ್ತಿಲ್ಲಿ ಒಂದು ಉದಾಹರಣೆ ಬರೆಯೋದಕ್ಕೆ ಬಂದು ಡಾನ್ಸ್ ಮಾಡಿದ್ರ. ಅದು ಹಂಗಿಂಗ್ ಡಾನ್ಸ್ ಮಾಡಿಲ್ಲ ನೀವು, ಸೂಪರ್ ಆಗಿ ಡಾನ್ಸ್ ಮಾಡಿದಿರಾ ನೀವು, ಸೂಪರ್ ಆಗಿ ಡಾನ್ಸ್ ಮಾಡಿದಿರಾ. ನೀವೇನ್ ಮಾಡ್ಕೊಂಡಿದ್ದೀರಮ್ಮ? ಏನು ಇಲ್ರಿ, ನಾನು ಮನೇಲಿ ಖಾಲಿ ಇತ್ತೀನ್ರಿ. ನಮ್ಮ ಮನೆಯವ್ರಿಗೆ ಶುಗರ್ ಆಗಿ 2 ಕಾಲು ಹೋದ್ರಿ ಅವರು. ಈಗ ನಾ 2 ವರ್ಷ ಆಗಕ್ ಬಂತ್ರಿ ತೀರ್ಕೊಂಡವ್ರು. ಅವ್ರು ಇದ್ದಿದ್ರೆ ನಾ ಇಲ್ಲಿ ಬಂದು ಬರ್ತಿದ್ದಿಲ್ರಿ. ಅವ್ರು ಸೇವೆ ಮಾಡೋದ ಆಕಿತ್ತಲ್ರಿ. ಈಗ ಬಟ್ ನೀವು ಮನೇಲಿ ಯಾರಿದ್ದಾರೆ? ಯಾರು ಇಲ್ರಿ, ನಾನು ಒಬ್ಬಕ್ಕೆ. ಮಕ್ಕಳಾಗಿಲ್ರಿ. ನೀವೊಬ್ಬರೇನಾ? ಹ್ಞೂನ್ರಿ. ಕ್ಷಮಿಸಿಮ್ಮ ಕೇಳ್ತಾ ಇದೀನಿ, ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ ನೀವು? ಮನಿ ಬಾಡಿಗೆ ಕೊಟ್ಟೇನ್ರಿ. ಒಂದು ಸಣ್ಣ ಕೋಲಿ ಐತ್ರಿ, ಬಾಡಿಗೆ ಕೊಟ್ಟಿನಿ. 800 ರೂಪಾಯಿ ಬರ್ತೈತ್ರಿ. ರೇಷನ್ ಅದ್ ತಗೊಂಡ್ ಬರ್ತೇನ್ರಿ. ನಡಿತೈತ್. ನಾ ಒಬ್ಬಾಕೆ ಇದೀನ್ರಿ. ನಮ್ ತಂಗಿ ಮಕ್ಳು ಅದಾರ್ರಿ, ಲಕ್ಕುಂಡಿ ಒಳಗಿರ್ತಾರ ಅವ್ರ ಗದಿನೊಳಗೆ. ಅಲ್ಲೇ ಹೋಗಿ 8 ದಿವ್ಸ ಇದ್ದು ಮತ್ತೆ ಮನೆಗೆ ಬರ್ತೇನ್ರಿ. ಬಟ್ ಮನೇಲಿ ನೀವು ಒಬ್ಬರೇ? ಮನೇಲಿ ನಾವ್ ಒಬ್ರೇ, ಯಾರು ಇಲ್ಲ ನಿಮ್ ಜೊತೆ? ಇಲ್ರಿ. ಏನ್ ಮಾಡದ್ರಿ, ದೇವ್ರು ನನ್ಗಂತ ತಂದಾನ್ರಿ. ಅಮ್ಮ, ನೀವೇನಮ್ಮ ಮಕ್ಳಿಲ್ಲ ಅಂತಿದ್ದೀರಾ? ಅಲ್ಲಿ ನೋಡಿಮ್ಮ, ಅಲ್ಲಿ ನೋಡಿಮ್ಮ, ಇಲ್ಲಿ ನೋಡಿಮ್ಮ, ಇಷ್ಟು ದೊಡ್ಡ ಮಗಳು ಬೆಳೆದು ನಿಂತಾಳ. ನೀವು ನಿಮ್ಗೆ ಯಾರು ಇಲ್ಲ ಅಂತ ಅನ್ಕೊಂಬೇಡಿ ಆಯ್ತಾ. ಇಡೀ ನಮ್ಮ ಝೀ ಕುಟುಂಬ ನಿಮ್ದೆ. ನೀವು ಕಣ್ಣೀರ್ ಹಾಕ್ಬಾರ್ದು. ನೀವು ಅನ್ನಪೂರ್ಣ ತಾಯಿ, ನೀವು ನಮ್ ವೇದಿಕೆಗೆ ಬಂದಿರೋ ದೇವಿ ನೀವು ಕಣ್ಣೀರ್ ಹಾಕ್ಬಾರ್ದು. ನೀವು ಇನ್ಮುಂದಿನಿಂದ ನಮ್ಮ ಝೀ ಕುಟುಂಬದ ಹಿರಿಯ ಸದಸ್ಯರು ನೀವು, ಆಯ್ತಾ. ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ನೀವ್ ಅಳಂಗಿಲ್ಲ, ಓಕೆ? ಎಲ್ಲಿ ಅವಾಗ ಡಾನ್ಸ್ ಅಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ರಲ್ಲ, ಹಂಗಿರ್ಬೇಕು. ಬೇಬೆ ಹಿಂಗೆ ಲವ್ಲಿ ರಾಕ್ ಸ್ಟಾರ್ ಅನ್ನಪೂರ್ಣಮ್ಮನಿಗೆ. ಅಂದ್ರೆ ಅಲ್ಲಿ ಡಿಫ್ರೆಂಟ್ ಲೈಫ್, ಎಷ್ಟು ನೋವು ನೋಡಿರ್ತಾರೆ ಆಕೆ. 40 ವರ್ಷ ಆಗಿತ್ರಿ ನಾನು ಡ್ಯಾನ್ಸ್ ಬಿಟ್ಟಿರಿ. 40 ವರ್ಷ. ಅಮ್ಮ, ಅಂದ್ರೆ ಮುಂಚೆ ಮಾಡ್ತಿದ್ರಾ? 40 ವರ್ಷ ಆಗಿತ್ರಿ. ಅಲ್ಲ ಅಮ್ಮ, ಡಾನ್ಸ್ ಮಾಡ್ತಿದ್ರ? ಮುಂಚೆ ಡಾನ್ಸ್ ಮಾಡ್ತಿದ್ರ ನೀವು? 40 ವರ್ಷ ಮುಂಚೆ? ಸಣ್ಣಗಿರ್ತಿಲಿ ಮಾಡ್ತಿದ್ವಿ. ನಮ್ ತಂದೆ ತಾಯಿ ಎಲ್ಲಾ ಕಲಾವಂತರ್ರಿ. ನಮ್ ತಂದೆಯವರು ರಾಜ್ಕುಮಾರ್ ಅವ್ರ ಜೋಡಿ ಸರ್ವಿಸ್ ಮಾಡ್ಯಾರಿ ಗುಬ್ಬಿ ಕಂಪನಿ ಒಳಗೆ. ಅಯ್ಯೋ, ಕಲಾ ಕುಟುಂಬ ರಾಘು. ಇದು ಕಲಾವಿದ್ರ ಕುಟುಂಬ. ಬ್ಲಡ್ ಅಲ್ಲೇ ಇದೆ. ವಯಸ್ಸಾಗ್ಲಿ, ಆದ್ರೆ ಅವ್ರ ಒಳಗಡೆ ಇರೋ ಕಲೆಗೆ ಇನ್ನೂ ವಯಸ್ಸಾಗಿಲ್ಲ ಗರು. ಅಂದ್ರೆ 40 ವರ್ಷದ ಮುಂಚೆ ಒಂದ್ ಲೈಫ್ ನಿಂತೋಗಿತ್ತಲ್ಲ, ಆ 40 ವರ್ಷದ ಲೈಫ್ ಅನ್ನ ಈಗ ಸ್ಟಾರ್ಟ್ ಮಾಡ್ತಿದಾರ ಅವರು. ಆ ಎಲ್ಲಮ್ಮನೆ ನನಗೆ ಆಶೀರ್ವಾದ ಮಾಡಿ ಹೇಳ್ರಿ. ಮದುವೆ ಇದ್ರಲ್ಲಿ ಕರೋಕಿ ಸಾಂಗ್ ಹಾಡಕ್ ಹೋಗ್ತೀನ್ರಿ. ಆರ್ಕೆಸ್ಟ್ರಾ ಪಾರ್ಟಿ ಹೋಗತ್ತಲ್ರಿ, ಅವ್ರ ಜೋಡಿ ಹೋಗ್ತೀನ್ರಿ ಹಾಡಕ್ಕೆ. ಹಿಂದಿ ಸಾಂಗ್ಸು, ಕನ್ನಡ ಸಾಂಗ್ಸ್ ಎಲ್ಲ ಹಾಡ್ತೀನಿ. ಈಗ ಹಾಡಿಗೆ ಹಾಡು, ಡಾನ್ಸ್ಗೆ ಡಾನ್ಸ್, ಎರಡರಲ್ಲೂ ಚಿಂದಿ ಮಾಡ್ಬಿಟ್ಟಿದಾರ. ನಿಮ್ ತರನೇ ಒಬ್ರಿದ್ದಾರೆ, ಹಾಡಲ್ಲೂ ಸೈ, ಡಾನ್ಸಲ್ಲೂ ಸೈ. ಜನ್ಯಾಜಿ ಅಮ್ಮ, ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ ಅಮ್ಮ. ಸರ್, ನೀವ್ ಎದ್ದೆದ್ದು ಕುಣಿತಿದ್ರಿ ಸರ್ ಸ್ಟಾರ್ಟಿಂಗ್ ಇಂದ, ಅವ್ರು ಡಾನ್ಸ್ ಸ್ಟಾರ್ಟ್ ಮಾಡ್ದಾಗಿಂದ. ಇಲ್ಲ ಮೇಡಮ್, ನನ್ಗೇನಂದ್ರೆ 2 ದಿನದಿಂದ ಈ ವೇದಿಕೆಯಲ್ಲಿ ಮುಂದೆ ಕೂತೀನಿ. ನಿಜವಾಗ್ಲೂ ಮನಸಾರ ಹೇಳ್ತೀನಿ, ಲಿಟ್ರಲಿ ನಾನು ಹಂತವಾಗಿ ಈ ವೇದಿಕೆ ದೇವಸ್ಥಾನ ಆಗ್ತಾ ಇರೋದು ನೋಡ್ತಾ ಇದ್ದೀನಿ. ಅದಲ್ಲ ಅಮ್ಮ, ಇದೇನಂದ್ರೆ ದೇಹಕ್ಕೆ ವಯಸ್ಸಾಗುತ್ತೆ, ಬುದ್ಧಿಗೆ ವಯಸ್ಸೇ ಆಗಲ್ಲ. ಮೈಂಡ್ಗೆ, ಸ್ಟ್ರೆಂತ್ಗೆ, ನಮ್ಮ ಒಳಗಡೆ ಇರೋ ಮನಸ್ಸಾಕ್ಷಿಗೆ ಒಂದು ವಯಸ್ಸೇ ಆಗಲ್ಲ ಅನ್ನೋದಕ್ಕೆ ನೀವೇ ಒಂದು ಎಕ್ಸಾಂಪಲ್. ಇನ್ನೊಂದು ನಿಜವಾಗ್ಲೂ ಹೇಳ್ತೀನಿ ಅಮ್ಮ, ವಯಸ್ಸಾಗಿದೆ ಬಂದು ಡ್ಯಾನ್ಸ್ ಆಡಿದ್ರಿ ಅಂತ ನಾನು ಕುಣಿದಿಲ್ಲ. ನಿಜವಾಗ್ಲು ಏನ್ ಸ್ಟೈಲ್ ಇತ್ತು ಗೊತ್ತಾ ನೀವು ಆಡ್ಬೇಕಾದ್ರೆ. ನೀವ್ ಹೇಳ್ದಂಗೆ ಏನೋ ಒಂದು ಆಶೀರ್ವಾದ ಇದೆ ನಿಮ್ದು ಕುಟುಂಬದ್ದು, ಎಲ್ಲದು ಸೇರಿದೆ. ನನಗೆ ಬಹಳ ಖುಷಿ ಆಯ್ತು, ಮನಸ್ಸಾರ ಬಹಳ ಖುಷಿ ಆಯ್ತು. ನೀವು ದಯವಿಟ್ಟು ಅವನ್ನೆಲ್ಲ ಮಾಡ್ಬೇಡಿ. ಹೌದು, ನೀವು ಮಾಡ್ಬೇಡಿ. ರಕ್ಷಿತಾ ಮ್ಯಾಮ್, ನಾನು ತುಂಬಾ ನನ್ನ ಜೀವನದಲ್ಲಿ ಇಷ್ಟಪಟ್ಟಿದ್ದೆ ನಮ್ಮ ಅಜ್ಜಿನ. ಅವರೇ ನನಗೆ ಬೆಳೆಸಿದ್ದು. ರಾಘು ನೋಸ್ ಹರ್ ರಿಯಲಿ ವೆಲ್. ವಿಜಯ್ ತುಂಬಾ ಚೆನ್ನಾಗಿ ಪರಿಚಯ ಕೂಡ. ಬಟ್ ಈಗ ಅವ್ರಿಲ್ಲ. ನಾನು ನಿಜವಾಗ್ಲೂ ನಮ್ಮ ಅಮ್ಮಂಗೆ ನೋಡ್ದಂಗೆ ಆಯ್ತು ಸ್ಟೇಜ್.
She was so attached to me. I really thought I saw her. It was so emotional for me. I think I'm crying too much and there are no tissue papers here also, Raghu. Okay. ನಮ್ಮ ಅಮ್ಮ ಇದೆ ವಯಸ್ಸು. ಮೈ ಮಾಮ್ ಇಸ್ 60 years old. ಬಟ್ ನಮ್ಮ ಅಮ್ಮ ಬಹುಶಃ ಡಾನ್ಸ್ ಮಾಡಿದ್ರೆ ಐ ವುಡ್ ಹ್ಯಾವ್ ಫೆಲ್ಟ್ ದ ಸೇಮ್ ವೇ. ಅಷ್ಟು ಎಂಜಾಯ್ ಮಾಡಿದ್ದೀನಿ ನಾನು. ನಂಗೆ ಜೆನ್ಯೂನ್ ಆಗಿ ಅವ್ರು ಸ್ಟಾರ್ಟ್ ಮಾಡಿದಾಗ ಅದು ಹಾರ್ಡ್ ಸೆಲೆಕ್ಷನ್, ವಾಟ್ ಅ ಸಾಂಗ್. ನಾನು ಯೋಚನೆ ಮಾಡೋಕ್ಕೂ ಆಗಲ್ಲ ದಟ್ ಈ ತರ ಹಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಡಾನ್ಸ್ ಮಾಡ್ತಾರೆ ಅಂತ. ನಾವು ನಿಮ್ಮಷ್ಟೇ ಎಂಜಾಯ್ ಮಾಡಿದ್ವಿ, ನಿಮ್ಗೋಸ್ಕರ ನಿಮ್ಮಿಂದ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ರೀ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರಾಘು, ನಮ್ಮ ತಂದೆ ಹೇಳ್ತಾ ಇರ್ತಾರೆ ನನಗೆ, ಒಂದ್ಸಲ ಈ ಕಲಾದೇವತೆ ಕೈ ಬೀಸ್ ಕರೆದ್ರೆ ಅದು ವಾಪಸ್ ಬಿಡಲ್ವಂತೆ, ಇಲ್ಲ ಕರಿಯಲ್ವಂತೆ. ಕರಿಯೋದು ಬಹಳ ಕಡಿಮೆ, ಕರೆದ್ರೆ ಬಿಡಲ್ಲ. ಸೊ ಬಿಡದೇ ಇರೋದಕ್ಕೆ 40 ವರ್ಷ ಆದ್ಮೇಲೂ ಕೂಡ ಬಂದಿದ್ದಾರೆ ಈ ವೇದಿಕೆ ಮೇಲೆ ನಮ್ಮನ್ನೆಲ್ಲರೂ ಖುಷಿ ಪಡಿಸೋದಕ್ಕೆ. ಅಂದ್ರೆ ಒಂದ್ ಕಡೆ ಯಲ್ಲಮ್ಮ ಬಂದ್ರು ಅಂತ ಖುಷಿ ಪಡ್ಬೇಕು, ನಾನು ಸೌದತ್ತಿ ಯಲ್ಲಮ್ಮ ಬಂದಿದ್ದಾರೆ ಅಂತ ಖುಷಿ ಪಡ್ಬೇಕು. ಇನ್ನೊಂದ್ ಕಡೆ ಕಲಾವಿದ್ರ ಕುಟುಂಬದಿಂದ ಅದು ದೊಡ್ಡಮ್ಮ ಅವರು ಕೆಲಸ ಮಾಡಿದ್ದಾರೆ ಅವರು ಹಿರಿಕರ ಜೊತೆ ಅಂತ ಹೇಳಿದ್ರೆ ನಂಗೆ ಬಹಳ ಖುಷಿ ಆಗುತ್ತೆ. ನಾನು ಜಡ್ಜ್ ಮಾಡೋದಿಲ್ಲ ತಾಯಿ, ಕ್ಷಮಿಸಿ. ನಾನು ಜಡ್ಜ್ ಮಾಡೋದಕ್ಕೆ ಬಹಳ ಚಿಕ್ಕವನು. ನಿಮ್ಮ ಇಡೀ ಈ ನೀವೇನ್ ನಮ್ಗೆ ಖುಷಿ ಕೊಟ್ರೋ ಅದನ್ನ ಅನುಭವಿಸ್ ಮಾತ್ರ ಗೊತ್ತು ನನಗೆ. ಥ್ಯಾಂಕ್ ಯು ಅನ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಅಂಡ್ ಒಂದು ದೊಡ್ಡ ಥ್ಯಾಂಕ್ಸ್ ಅನ್ನ ಆಕ್ಚುಲಿ ಎಲ್ಲಾ ಸೆಂಟರ್ಗಳಿಗೆ ಹೋಗಿ ಆಡಿಷನ್ ಮಾಡಿದಂತ ಅಷ್ಟು ಅಂದ್ರೆ ನಮ್ಮ ಟೀಮ್ಗೆ ಒಂದು ದೊಡ್ಡ ಚಪ್ಪಾಳೆ, ಎಲ್ಲ ಕೊರಿಯೋಗ್ರಾಫರ್ಸ್ಗೆ ಚಪ್ಪಾಳೆ. ಶ್ರೀನಿವಾಸ್ಟರ್, ಏನು ನನಗೆ ಬರ್ತಾ ಇಲ್ಲ ಅಲ್ಲ, ಕಂಪ್ಲೀಟ್ ಕ್ಲೋಸ್. ನಾನು ಇವ್ರ ಬಗ್ಗೆ ನನಗೆ ಏನೂ ಹೇಳೋಕ್ಕಾಗಲ್ಲ. ನಾನು ಏಜ್ ಹ್ಯಾಸ್ ನೋ ಲಿಮಿಟ್ಸ್, ಡಾನ್ಸ್ ಹ್ಯಾಸ್ ನೋ ಲಿಮಿಟ್ಸ್ ಫಾರ್ ಏಜ್. ಇದಕ್ಕೆ ಕನೆಕ್ಷನೇ ಇಲ್ಲ. ಅವರು ಎಂಜಾಯ್ ಮಾಡ್ತಿದ್ದಾರೆ ಅಷ್ಟೇ. ನೋ ಕಮೆಂಟ್ಸ್ ಅಬೌಟ್ ಹರ್. ಅನ್ನಪೂರ್ಣಮ್ಮ, ನಿಮಗೆ ಒಂದು ದೊಡ್ಡ ನಮಸ್ತೆ. ಐ ಜಸ್ಟ್ ಲವ್ಡ್ ಹರ್. ಅಂದರೆ ಏನೇನೋ ಡ್ಯಾನ್ಸ್ ನೋಡಿದೀವಲ್ಲ, ಬಟ್ ಈ ಥರ ಇವರು ಈ ಏಜ್ನಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಎಷ್ಟೊಂದು ಕಾಂಪಿಟಿಷನ್ ಇರುತ್ತೆ ಒಳಗಡೆ, ಇಟ್ಸ್ ಅನ್ಬಿಲೀವಬಲ್. ಸೊ ಅಮ್ಮ, ಥ್ಯಾಂಕ್ ಯು ಫಾರ್ ಯುವರ್ ಎಂಟರ್ಟೈನ್ಮೆಂಟ್. ಅಷ್ಟೇ ಹೇಳೋದು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಅನ್ನಪೂರ್ಣಮ್ಮ, ನಿಮ್ಮ ಜೀವನ ಉತ್ಸಾಹಕ್ಕೆ, ನಿಮ್ಗೆ ಲೈಫ್ ಮೇಲೆ ಒಂದು ಸ್ಪೆಷಲ್ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ನನಗೆ ತುಂಬಾ ಇಷ್ಟ. ಅದಕ್ಕೆ ನಾವೆಲ್ಲರೂ ಫಿದಾ ಆಗ್ಬಿಟ್ಟಿದೀವಿ. ನಾವು ಇಲ್ಲಿ ಕಳ್ಕೊಳಕ್ ಇಷ್ಟ ಪಡೋದಿಲ್ಲ. ಅರ್ಜುನ್ ಸರ್ ಆಲ್ರೆಡಿ ಟಿಕ್ ಮಾರ್ಕ್ ಕೊಟ್ಟಿದ್ದಾರೆ. 3 ಜನ ಜಡ್ಜಸ್ ಒಳಗಡೆನೆ ಮಾತಲ್ಲೇ ಟಿಕ್ ಮಾರ್ಕ್ ಕೊಟ್ಬಿಟ್ಟಿದ್ದಾರೆ. ಏನ್ ರಾಘು? ಏನ್ ಮೇಡಮ್? ಅಷ್ಟೇ. ಚಿನಿ ಮಾಸ್ಟರ್, ಎಸ್,